ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾನು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಮೊದಲನೆಯ ಅಧ್ಯಾಯವಾದಂತಹ ಪರಿಚಯ ಈ ವಿಷಯದ ಬಗ್ಗೆ ನಿಮಗೆ ತಿಳಿಸಿದೆ. ಈಗ ಇದೇ ಅಧ್ಯಾಯದ ಮುಂದುವರೆದ ಭಾಗದ ಬಗ್ಗೆ ನಿಮಗೆ ತಿಳಿಸ್ತೀನಿ. ಹಿಂದಿನ ತರಗತಿಯಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಏನು, ಸಮಗ್ರ ಅರ್ಥಶಾಸ್ತ್ರ ಹೇಗೆ ಉಗಮವಾಯಿತು, ಸಮಗ್ರ ಅರ್ಥಶಾಸ್ತ್ರವನ್ನು JM ಗೇನ್ಸ್ ರವರು ತನ್ನ ಗ್ರಂಥದಲ್ಲಿ ಪರಿಚಯಿಸಿದಂತಹ ಒಂದು ಬಗೆ, ಅದೇ ರೀತಿ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರದ ಅರ್ಥ ಮತ್ತು ಅವುಗಳ ವ್ಯತ್ಯಾಸಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ಈ ಒಂದು ಅಧ್ಯಾಯದ ಮುಂದುವರೆದ ಭಾಗದಲ್ಲಿ ನಾವು ಉತ್ಪಾದನಾಂಗಗಳ ಬಗ್ಗೆ ತಿಳ್ಕೊಳ್ತೀವಿ. ಏನು ಉತ್ಪಾದನಾಂಗಗಳು? ಇವುಗಳನ್ನು ನಾವು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ದೇರ್ ಆರ್ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಉತ್ಪಾದನಾಂಗಗಳು 4 ಇವೆ. 4 ಉತ್ಪಾದನಾಂಗಗಳು. ಉತ್ಪಾದನಾಂಗಗಳಂದ್ರೆ ಉತ್ಪಾದನೆಗೆ ಸಹಾಯಕಾರಿಯಾಗಿರುವ ಅಂಗಗಳನ್ನು ಉತ್ಪಾದನಾಂಗಗಳು ಅಂತೇಳಿ ಕರೀತೀವಿ. ಯಾವ ಅಂಶಗಳು ಉತ್ಪಾದನೆಗೆ ಅವಶ್ಯಕವಾಗಿ ಸಹಾಯಕಾರಿಯಾಗಿರುತ್ತದೆಯೋ ಅಂತಹ ಅಂಗಗಳನ್ನು ಉತ್ಪಾದನಾಂಗಗಳು ಅಂತ ಹೇಳ್ತೀವಿ. ಉತ್ಪಾದನಾಂಗಗಳು 4 ಇವೆ. ಆ 4 ಉತ್ಪಾದನಾಂಗಗಳು ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಭೂಮಿ, ಎರಡನೇದು ಶ್ರಮ, ಮೂರನೇದು ಬಂಡವಾಳ, ನಾಲ್ಕನೇದಾಗಿ ಸಂಘಟನೆ. ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ, ಇವು 4 ಉತ್ಪಾದನಾಂಗಗಳಿವೆ. ಈ 4 ಉತ್ಪಾದನಾಂಗಗಳಲ್ಲಿ ನೋಡ್ರಿ, ಭೂಮಿ ಮತ್ತು ಶ್ರಮ ಇವುಗಳನ್ನು ಪ್ರಾಥಮಿಕ ಉತ್ಪಾದನಾಂಗಗಳು ಅಂತ ಹೇಳ್ತೀವಿ. ಲ್ಯಾಂಡ್ ಅಂಡ್ ಲೇಬರ್ are the primary factors of production in any productivity. ಯಾವುದೇ ಒಂದು ಸರಕಿನ ಉತ್ಪಾದನೆಯಲ್ಲಿ ಭೂಮಿ ಮತ್ತು ಶ್ರಮ ಎನ್ನುವುದು ಪ್ರಾಥಮಿಕ ಉತ್ಪಾದನಾಂಗಗಳಾಗಿವೆ. ಇವು ಮಾಧ್ಯಮಿಕ ಉತ್ಪಾದನಾಂಗಗಳು ಆಗಿವೆ. ಇಲ್ಲಿ ಈ ಶ್ರಮ ಭೂಮಿಗೆ ಪ್ರತಿಫಲವಾಗಿ ಗೇಣಿಯನ್ನು ಕೊಡುತ್ತದೆ. ಭೂಮಿಯನ್ನು ಬಳಕೆ ಮಾಡಿಕೊಂಡಿದ್ದಕ್ಕೆ ಪ್ರತಿಫಲವಾಗಿ ಏನನ್ನು ಕೊಡ್ತೀವಿ? ಗೇಣಿ. ಫಾರ್ ಎಕ್ಸಾಂಪಲ್, ನಾವು ಯಾರಾದ್ರೂ ಮನೆಯನ್ನು ಬಾಡಿಗೆ ಪಡ್ಕೊಂಡಿರ್ತೀವಿ, ಅದಕ್ಕೆ ಬಾಡಿಗೆ ಕೊಡ್ತೀವಿ ಮಂತ್ಲಿ. ಆ ಮನೆಯನ್ನು ಬಳಕೆ ಮಾಡ್ಕೊಂಡಿದ್ದೀವಿ. ಉತ್ಪಾದನೆಗೆ ಯಾವುದೋ ಒಂದು ಭೂಮಿಯನ್ನು ಬಳಕೆ ಮಾಡ್ಕೊಂಡಿರ್ತೀವಿ, ಅದಕ್ಕೆ ಗೇಣಿ ಕೊಡ್ತೀವಿ. ಹಾಗಾಗಿ ಅರ್ಥವ್ಯವಸ್ಥೆಯಲ್ಲಿ ಭೂಮಿ ಎಂಬ ಉತ್ಪಾದನಾಂಗವನ್ನು ಬಳಕೆ ಮಾಡಿದಾಗ ಉತ್ಪಾದನೆಯಲ್ಲಿ ಗೇಣಿಯನ್ನು ಪಡಿತೀವಿ. ಶ್ರಮವನ್ನು ಬಳಕೆ ಮಾಡಿದಾಗ ಕೂಲಿಯನ್ನು ಬಳಕೆ ಮಾಡ್ತೀವಿ. ಏನೋ ಕೂಲಿಯನ್ನು ಪಡಿತೀವಿ. ಶ್ರಮಕ್ಕೆ, ಬಂಡವಾಳಕ್ಕೆ ಬಡ್ಡಿ, ಬಂಡವಾಳವನ್ನು ಬಳಸಿಕೊಂಡಿದ್ದಕ್ಕಾಗಿ ಬಡ್ಡಿ, ಸಂಘಟನೆಯನ್ನು ಮಾಡಿದ್ದಕ್ಕಾಗಿ ಲಾಭ. ಇವು ಉತ್ಪಾದನಾಂಗಗಳ ಪ್ರತಿಫಲಗಳು ಅಥವಾ ಪಾವತಿಗಳು ಅಂತೇಳಿ ಇವುಗಳನ್ನು ಕರೀತೀವಿ. ಇಲ್ಲಿ ನಿಮಗೆ ಕೂಲಿಯ ಬಗ್ಗೆ ಒಂದಿದೆ ಅಂಶ, ಒಂದು ಮಾರ್ಕ್ಸ್ ಕ್ವಶನ್. ಕೂಲಿಯ ದರ, ವೇಜ್ ರೇಟ್. ವಾಟ್ ಈಸ್ ವೇಜ್ ರೇಟ್ ಅಂತ ಹೇಳ್ತಾರೆ. ಕೂಲಿಯ ದರ ಎಂದರೆ ನೋಡ್ರಿ, ಶ್ರಮದ ಖರೀದಿ ಮತ್ತು ಮಾರಾಟ ಮಾಡುವಂತಹ ದರವನ್ನು ಕೂಲಿಯ ದರ ಅಂತ ಹೇಳ್ತೀವಿ. ಶ್ರಮದ ಬೇಡಿಕೆ ಮತ್ತು ಮಾರಾಟ ಆಗುವಂತಹ ದರವನ್ನು ಕೂಲಿಯ ದರ ಅಂತ ಹೇಳ್ತೀವಿ. ಅಂದ್ರೆ ಶ್ರಮದ ಮಾರಾಟ ಅಂತ ಹೇಳಿದ್ರೆ ನಾವು ಇದನ್ನ ಪೂರೈಕೆ ಅಂತ ಹೇಳ್ತೀವಿ. ಶ್ರಮದ ಮಾರಾಟ ಮತ್ತು ಶ್ರಮದ ಖರೀದಿ ಅಂತ ಹೇಳಿದ್ರೆ ಬೇಡಿಕೆ. ಖರೀದಿಯಿಂದ
ನಿರ್ಧಾರವಾಗುವ ದರವನ್ನು ಏನಂತ ಹೇಳ್ತೀವಿ ನಾವು? ಕೂಲಿಯ ದರ. ಕೂಲಿಯ ದರ ನೋಡ್ರಿ, ಶ್ರಮವನ್ನು ಮಾರಾಟ ಮಾಡಿದಾಗ ಅಥವಾ ನಾವು ಬೇರೆಯವರಿಗೆ ಶ್ರಮವನ್ನು ಪೂರೈಕೆ ಮಾಡಿದಾಗ ಮತ್ತು ಶ್ರಮವನ್ನು ಬೇರೆಯವರಿಂದ ಪಡೆದಾಗ ಅಥವಾ ಬೇಡಿಕೆ ಇದ್ದಾಗ ಇವೆರಡರಿಂದ ನಿರ್ಧಾರ ಆಗುವಂತಹ ದರ ಏನಿದೆ ಅದನ್ನ ಕೂಲಿಯ ದರ ಅಂತೇಳಿ ಕರಿತೀವಿ. ಈ ಕೂಲಿಯ ದರದ ಬಗ್ಗೆ ನಿಮಗೆ ಕ್ವಶನ್ ಇದೆ. ಇಷ್ಟು ಉತ್ಪಾದನಾಂಗಗಳ ಬಗ್ಗೆ ಇರುವಂತಹ ಮಾಹಿತಿ. ನಾನು ಮುಂದೆ ಬೇರೊಂದು ವಿಷಯಕ್ಕೆ ನಾನು ಇಲ್ಲಿ ಹೋಗ್ತೀನಿ. ಬೇರೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಯಾವುದು? ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ. ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಬಗ್ಗೆ ನಾನು ನಿಮಗೆ ತಿಳಿಸ್ತಿದ್ದೀನಿ. ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ. ಕ್ವಶನ್ ಈಗಾಗಲೇ ಫಸ್ಟ್ ಚಾಪ್ಟರ್ ಬಂದಿದೆ. ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಅಂದ್ರೆ ಏನು ಅಂತ ಹೇಳಿ. ಇಲ್ಲಿ ಇನ್ನೊಮ್ಮೆ ರಿಪೀಟ್ ಆಗಿದೆ. ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯ ಕಾರ್ಯವೈಖರಿಯನ್ನು ವಿವರಿಸಿ ಅಂತ ಹೇಳಿ ಕ್ವಶನ್. ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯ ಕಾರ್ಯವೈಖರಿಯನ್ನು ವಿವರಿಸಿ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಾದ್ರೆ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಅಂದ್ರೆ ಏನು? ಆ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಹೇಗೆ ಕಾರ್ಯವನ್ನು ನಿರ್ವಹಣೆ ಮಾಡುತ್ತದೆ ಎಂಬುದನ್ನು ಈ ಒಂದು ವಿಷಯದಲ್ಲಿ ನಾವು ತಿಳ್ಕೊಳ್ತೀವಿ. ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ನಮ್ಗೆ ಈಗಾಗಲೇ ಗೊತ್ತಿದೆ. ಜಗತ್ತಿನಲ್ಲಿ 3 ವಿಧದ ಆರ್ಥಿಕ ವ್ಯವಸ್ಥೆಗಳನ್ನು ನಾವು ಕಾಣ್ತೀವಿ. ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ, ಸಮಾಜವಾದಿ ಆರ್ಥಿಕ ವ್ಯವಸ್ಥೆ, ಮಿಶ್ರ ಆರ್ಥಿಕ ವ್ಯವಸ್ಥೆ. ಈ 3 ಆರ್ಥಿಕ ವ್ಯವಸ್ಥೆಗಳನ್ನು ನಾವು ಕಾಣ್ತೀವಿ. ಇಲ್ಲಿ ನಾವು ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಕಾರ್ಯವೈಖರಿ ನಾವು ತಿಳ್ಕೊಳ್ಳೋದಾದ್ರೆ, ಈ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯನ್ನು ಮಾರುಕಟ್ಟೆಯ ಆರ್ಥಿಕ ವ್ಯವಸ್ಥೆ ಅಂತ ಕರಿತೀವಿ. ಮಾರುಕಟ್ಟೆಯ ಆರ್ಥಿಕ ವ್ಯವಸ್ಥೆ ಅಂತ ಇನ್ನೊಂದು ಕರಿತೀವಿ. ಒಂದು ದೇಶದ ಆರ್ಥಿಕ ಚಟುವಟಿಕೆಗಳು ಸರ್ಕಾರಿ ವಲಯಕ್ಕೆ ಬದಲಾಗಿ ಖಾಸಗಿ ವಲಯದ ನಿಯಂತ್ರಣದಲ್ಲಿ ಇದ್ದರೆ ಅಂತಹ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಎಂದು ಕರೆಯುತ್ತೇವೆ. ಒಂದು ದೇಶದ ಆರ್ಥಿಕ ಚಟುವಟಿಕೆಗಳು, ಒಂದು ದೇಶದ ಆರ್ಥಿಕ ಚಟುವಟಿಕೆಗಳು ಸರ್ಕಾರಿ ವಲಯಕ್ಕೆ ಬದಲಾಗಿ ಖಾಸಗಿ ವಲಯದ ನಿಯಂತ್ರಣದಲ್ಲಿದ್ದರೆ ಅಂತಹ ಅರ್ಥವ್ಯವಸ್ಥೆಯನ್ನು ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಅಂತೇಳಿ ಕರೀತೀವಿ. ಅಂದ್ರೆ ಖಾಸಗಿ ವಲಯದ ನಿಯಂತ್ರಣದಲ್ಲಿ ಒಂದು ದೇಶದ ಆರ್ಥಿಕ ಚಟುವಟಿಕೆಗಳಿದ್ದರೆ ಅಂತಹ ಅರ್ಥವ್ಯವಸ್ಥೆಯನ್ನು ನಾವು ಏನಂತೇಳಿ ಕರಿತೀವಿ? ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ. ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಉದಾಹರಣೆ ಅಂತಂದ್ರೆ ಅಮೆರಿಕ ಉದಾಹರಣೆ. ಅಮೆರಿಕ, ಫ್ರಾನ್ಸ್, ಇಟಲಿ, ಜರ್ಮನಿ, ಜಪಾನ್, ಆಸ್ಟ್ರೇಲಿಯಾ, ಇಂಗ್ಲೆಂಡ್,
ಮುಂತಾದ ದೇಶಗಳು ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಗೆ ಉದಾಹರಣೆ ಆಗಿದೆ. ಈ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯ ಲಕ್ಷಣಗಳನ್ನು ನಾವು ನೋಡೋದಾದ್ರೆ, ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯ ನಾವು ಕೆಲವೊಂದು ಲಕ್ಷಣಗಳನ್ನು ನಾವು ನೋಡೋದಾದ್ರೆ, ಈ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಉತ್ಪಾದನಾ ಸಾಧನಗಳು ಏನಿದಾವೆ ಇವು ಖಾಸಗಿ ವಲಯದಲ್ಲಿ ಇರುತ್ತವೆ. ಉತ್ಪಾದನಾ ಸಾಧನಗಳು ಖಾಸಗಿ ವಲಯದಲ್ಲಿ ಅಂದ್ರೆ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ, ಅದೇ ರೀತಿ ಕಚ್ಚಾ ವಸ್ತುಗಳು, ಯಂತ್ರೋಪಕರಣಗಳು ಇವುಗಳು ಯಾವ ವಲಯದಲ್ಲಿರುತ್ತೆ? ಖಾಸಗಿ ವಲಯದಲ್ಲಿರುತ್ತೆ. ಇದ್ರ ಜೊತೆಗೆ ಇಲ್ಲಿ ಉತ್ಪಾದಿಸಿದ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗುತ್ತೆ. ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗುತ್ತದೆ. ಇದು ಯಾಕೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಲಾಭವನ್ನು ಗಳಿಸುವಂತಹ ಉದ್ದೇಶ ಹೊಂದಿರುತ್ತೆ. ಹಾಗಾಗಿ ಈ ಮಾರುಕಟ್ಟೆಯಲ್ಲಿ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ತಾವು ಉತ್ಪಾದಕರು ಉತ್ಪಾದಿಸಿದ ವಸ್ತುಗಳನ್ನು ಮಾರುಕಟ್ಟೆಯಲ್ಲಿಯೇ ಮಾರಾಟ ಮಾಡ್ತಾರೆ. ಅವರು ಬೇರೆ ಯಾವುದೋ ಒಂದು ಸಮಾಜಕ್ಕಾಗಿ ಜನರ ಉಪಯೋಗಕ್ಕೆ ವಸ್ತುಗಳನ್ನು ಉತ್ಪಾದನೆ ಮಾಡಲ್ಲ. ಮಾರಾಟಕ್ಕೋಸ್ಕರನೇ ವಸ್ತುಗಳನ್ನು ಇಲ್ಲಿ ಉತ್ಪಾದನೆ ಮಾಡಲಾಗುತ್ತೆ. ಹಾಗಾಗಿ ಮುಖ್ಯವಾಗಿ ಶ್ರಮವನ್ನು ಕೂಲಿಯ ದರಕ್ಕೆ ಶ್ರಮವನ್ನು ಕೂಲಿಯ ದರಕ್ಕೆ ಖರೀದಿ ಮತ್ತು ಮಾರಾಟ ಮಾಡುತ್ತಾರೆ. ಖರೀದಿ ಮತ್ತು ಮಾರಾಟ ಮಾಡುತ್ತಾರೆ ಅಂದ್ರೆ ಶ್ರಮವನ್ನು ಕೂಲಿಗೆ ಖರೀದಿ ಮಾಡ್ತಾರೆ, ಕೂಲಿಗೆ ಮಾರಾಟ ಮಾಡ್ತಾರೆ. ಇಲ್ಲಿ ಶ್ರಮಿಕರು ತಮ್ಮ ಶ್ರಮವನ್ನು ಕೂಲಿಗೆ ಮಾರಾಟ ಮಾಡಿಕೊಳ್ತಾರೆ, ಅಂದ್ರೆ ತಾವು ಕೂಲಿಗೆ ಕೆಲಸದಲ್ಲಿ ಹೋಗ್ತಾರೆ. ಅದೇ ರೀತಿ ಉದ್ಯಮಿಗಳು ಅದೇ ಶ್ರಮವನ್ನು ಖರೀದಿ ಮಾಡ್ತಾರೆ, ಕೂಲಿಯನ್ನು ಕೊಟ್ಟು ಕಾರ್ಮಿಕರನ್ನು ನೇಮಕ ಮಾಡಿಕೊಳ್ತಾರೆ. ಇದನ್ನ ನಾವು ಕೂಲಿಯ ಖರೀದಿ ಅಂತ. ಇದು ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಇರುವಂತಹ ಮತ್ತೊಂದು ಲಕ್ಷಣ ಆಗಿದೆ. ಇಲ್ಲಿ ನಾಲ್ಕನೇದಾಗಿ ಲಾಭವನ್ನು ಗಳಿಸುವಂತಹದ್ದು. ಲಾಭ ಗಳಿಸುವುದು ಮುಖ್ಯ ಉದ್ದೇಶ ಆಗಿದೆ. ಲಾಭ ಗಳಿಸುವುದು ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಅಥವಾ ಮಾರುಕಟ್ಟೆಯ ಆರ್ಥಿಕ ವ್ಯವಸ್ಥೆಯ ಮುಖ್ಯವಾದ ಲಕ್ಷಣನೇ ಇದು. ಪ್ರತಿಯೊಂದು ಆರ್ಥಿಕ ಚಟುವಟಿಕೆಗಳು ಸಮಾಜದ ಕಲ್ಯಾಣಕ್ಕೆ ಅಲ್ಲ, ಲಾಭದ ಉದ್ದೇಶಕ್ಕೆ ಇಲ್ಲಿ ಆರ್ಥಿಕ ಚಟುವಟಿಕೆಗಳು ನಡೀತಾ ಇರುತ್ತೆ ಇಲ್ಲಿ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ. ಹಾಗಾಗಿ ಇಲ್ಲಿ ಲಾಭ ಗಳಿಸುವುದಾಗಿರುತ್ತೆ. ನೆಕ್ಸ್ಟ್ ಐದನೇದಾಗಿ ಸರ್ಕಾರದ ಆರ್ಥಿಕ ಚಟುವಟಿಕೆಗಳು ತಟಸ್ಥವಾಗಿರುತ್ತವೆ. ಸರ್ಕಾರದ ಆರ್ಥಿಕ ಚಟುವಟಿಕೆಗಳಲ್ಲಿ ಏನಾಗಿರುತ್ತೆ? ತಟಸ್ಥವಾಗಿರುತ್ತೆ. ಸರ್ಕಾರ ಮಧ್ಯಪ್ರವೇಶ ಇರುವುದಿಲ್ಲ. ಎಲ್ಲಿ? ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಸರ್ಕಾರದ ಆರ್ಥಿಕ ಚಟುವಟಿಕೆ ತಟಸ್ಥ ಅಥವಾ ಮಧ್ಯಪ್ರವೇಶ ಅಂದ್ರೆ ಯಾವುದೇ ಆರ್ಥಿಕ ಚಟುವಟಿಕೆಗೆ ಸಹಾಯಧನ ನೀಡೋದಾಗಿರ್ಬೋದು ಅಥವಾ ಸಬ್ಸಿಡಿಯನ್ನು ನಿಲ್ಲಿಸೋದಾಗಿರ್ಬೋದು, ಸರ್ಕಾರ ಅಧಿಕ ಪ್ರಮಾಣದ ತೆರಿಗೆಯನ್ನು ನಿಲ್ಲಿಸೋದಾಗಿರ್ಬೋದು, ಇವುಗಳು ಇರೋದಿಲ್ಲ. ಸರ್ಕಾರದ ಕಾರ್ಯ ಏನು? ಕೇವಲ ಕಾನೂನಿನ ಪಾಲನೆ, ಶಾಂತಿ ಪಾಲನೆ, ದೇಶದ ರಕ್ಷಣೆ, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಮಾತ್ರ ಆಗಿರುತ್ತೆ. ಆದರೆ ಯಾವುದೇ ಉದ್ಯಮ ಚಟುವಟಿಕೆಗಳಿಗೆ, ಯಾವುದೇ ಉತ್ಪಾದನಾ ಚಟುವಟಿಕೆಗಳಿಗೆ
ಸರ್ಕಾರ ಸಹಾಯಧನ ಇತರೆ ಮಧ್ಯಪ್ರವೇಶ ಮಾಡುವಂತಹ ಅವಕಾಶ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಇರುವುದಿಲ್ಲ. ಹೀಗೆ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಉದ್ಯಮಗಳ ಮಾಲೀಕರು ಉತ್ಪಾದನಾಂಗಗಳು ಖಾಸಗಿ ವಲಯದಲ್ಲಿರುತ್ತವೆ. ಆ ಖಾಸಗಿ ವಲಯದಲ್ಲಿರುವಂತಹ ಉತ್ಪಾದನಾಂಗಗಳನ್ನು ಕೊಂಡುಕೊಳ್ತಾರೆ. ಕೊಂಡುಕೊಂಡು ಆ ಹೆಚ್ಚು ಏನು ಆದಾಯ ಬರುತ್ತೋ ಅಲ್ಲಿ ಭೂಮಿಗೆ ಶ್ರಮವನ್ನು ಕೊಡ್ತಾರೆ, ಭೂಮಿಗೆ ಗೇಣಿಯನ್ನು ಕೊಡ್ತಾರೆ, ಶ್ರಮಕ್ಕೆ ಕೂಲಿಯನ್ನು ಕೊಡ್ತಾರೆ, ಬಂಡವಾಳಕ್ಕೆ ಬಡ್ಡಿಯನ್ನು ಕೊಡ್ತಾರೆ. ಈ ಭೂಮಿಗೆ ಗೇಣಿಯನ್ನು, ಶ್ರಮಕ್ಕೆ ಕೂಲಿಯನ್ನು, ಬಂಡವಾಳಕ್ಕೆ ಬಡ್ಡಿಯನ್ನು ಕೊಟ್ಟ ನಂತರ ಉಳಿಯುವಂತಹದ್ದೇನಾಗಿರುತ್ತೆ ಅದು ಲಾಭ ಆಗಿರುತ್ತೆ. ಯಾರಿಗೆ? ಈ ಲಾಭವನ್ನು ಅವರು ಉದ್ಯಮ ಘಟಕಗಳ ಮಾಲೀಕರು ಯಾವ್ದಕ್ಕೆ ಬಳಕೆ ಮಾಡ್ತಾರೆ ಅಂತಂದ್ರೆ ಮುಂದಿನ ಉತ್ಪಾದನೆಯ ವಿಸ್ತರಣೆಗೆ. ಈ ಲಾಭವನ್ನು ಉತ್ಪಾದನೆಯ ವಿಸ್ತರಣೆಗೆ ಬಳಕೆ ಮಾಡ್ತಾರೆ. ಉತ್ಪಾದನೆಯ ವಿಸ್ತರಣೆಗೆ, ಯಂತ್ರಗಳನ್ನು ಕೊಳ್ಳಲು, ಯಂತ್ರೋಪಕರಣಗಳನ್ನು ಕೊಂಡುಕೊಳ್ಳೋದಕ್ಕೆ, ಇರುವಂತಹ ಇವುಗಳನ್ನು ವಿಸ್ತರಣೆ ಮಾಡೋದಕ್ಕೆ, ಹೊಸ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡುವುದಕ್ಕೆ, ಕಾರ್ಖಾನೆಗಳ ಸ್ಥಾಪನೆ ಮುಂತಾದಂತಹ ಉದ್ದೇಶಗಳಿಗೆ ಗಳಿಸಿದ ಲಾಭಗಳನ್ನು ಬಳಕೆ ಮಾಡ್ತಾರೆ. ಇದ್ರ ಜೊತೆಗೆ ಉದ್ಯಮದಲ್ಲಿ ಬರುವಂತಹ ಗಂಡಾಂತರಗಳನ್ನು ಅಥವಾ ಸಮಸ್ಯೆಗಳನ್ನು ಎದುರಿಸುವಂತಹ ಶಕ್ತಿ ಅವರಿಗೆ ಇರಬೇಕಾಗುತ್ತೆ. ಯಾರು ಹೆಚ್ಚು ಸಮಸ್ಯೆಗಳನ್ನು, ಗಂಡಾಂತರಗಳನ್ನು ಎದುರಿಸಿ ಉತ್ಪಾದನೆಯನ್ನು ಮುಂದುವರಿಸ್ತಾರೋ ಅವರಿಗೆ ಲಾಭ ಅನ್ನೋದು ಹೆಚ್ಚಾಗಿರುತ್ತೆ. ಈ ಒಂದು ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ. ಇಷ್ಟು ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಇರುವಂತಹ ವಿವರಣೆ. ಈ ಒಂದು ಚಾಪ್ಟರ್ನ, ಈ ಒಂದು ಅಧ್ಯಾಯದ ಕೊನೆಯ ಭಾಗ ಕೊನೆಯ ಭಾಗ ಯಾವಾಗ ಅಂತ ಹೇಳಿದ್ರೆ ಸರ್ಕಾರಿ ವಲಯ ಮತ್ತು ಕುಟುಂಬ ವಲಯ. ಸರ್ಕಾರಿ ವಲಯ ಮತ್ತು ಕುಟುಂಬ ವಲಯ. ಸರ್ಕಾರಿ ವಲಯ ಮತ್ತು ಕುಟುಂಬ. ಅಭಿವೃದ್ಧಿ ದೇಶಗಳಲ್ಲಿ ಮತ್ತು ಅಭಿವೃದ್ಧಿಶೀಲ ದೇಶಗಳಲ್ಲಿ ಅಭಿವೃದ್ಧಿ ಮತ್ತು ಅಭಿವೃದ್ಧಿಶೀಲ ದೇಶಗಳಲ್ಲಿ ಸರ್ಕಾರಿ ಮತ್ತು ಕುಟುಂಬ ವಲಯದ ಪಾತ್ರ. ಅಭಿವೃದ್ಧಿ ಹೊಂದಿದ ದೇಶಗಳು ಮತ್ತು ಅಭಿವೃದ್ಧಿಶೀಲ ದೇಶಗಳಲ್ಲಿ ಸರ್ಕಾರಿ ವಲಯದ ಪಾತ್ರ ಮತ್ತು ಕುಟುಂಬ ವಲಯದ ಪಾತ್ರ. ಅಭಿವೃದ್ಧಿ ಹೊಂದಿದ ದೇಶಗಳು ಅಂದ್ರೆ ಮುಂದುವರೆದ ದೇಶಗಳು, ಶ್ರೀಮಂತ ದೇಶಗಳು. ಯಾವ ದೇಶದಲ್ಲಿ ತಲಾ ಆದಾಯ ಮತ್ತು ರಾಷ್ಟ್ರೀಯ ಆದಾಯಗಳು ಹೆಚ್ಚಾಗಿರುತ್ತದೆಯೋ, ಯಾವ ದೇಶದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಮಾನವ ಸಂಪನ್ಮೂಲಗಳು ಸಮರ್ಪಕವಾಗಿ ಬಳಕೆಯಾಗಿರುತ್ತವೆ, ಅಂತಹ ದೇಶಗಳನ್ನು ಅಭಿವೃದ್ಧಿ ಹೊಂದಿದ ದೇಶಗಳು. ಅಭಿವೃದ್ಧಿಶೀಲ ದೇಶಗಳು ಅಂದ್ರೆ ಮುಂದುವರಿಯುತ್ತಿರುವ ದೇಶಗಳು, ತಲಾದಾಯ ನಿರಂತರವಾಗಿ ಹೆಚ್ಚಾಗುತ್ತಿರುವ, ರಾಷ್ಟ್ರೀಯ ಆದಾಯ ನಿರಂತರವಾಗಿ ಹೆಚ್ಚಾಗುತ್ತಿರುವ, ನೈಸರ್ಗಿಕ ಸಂಪನ್ಮೂಲಗಳನ್ನು ಮತ್ತು ಮಾನವ ಸಂಪನ್ಮೂಲಗಳನ್ನು ಆ ದೇಶಗಳು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಲು ಪ್ರಯತ್ನ ಮಾಡುತ್ತಿರುವಂತಹ ರಾಷ್ಟ್ರಗಳನ್ನು ನಾವು ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಥವಾ ಮುಂದುವರಿಯುತ್ತಿರುವ ರಾಷ್ಟ್ರಗಳು ಅಂತ ಹೇಳ್ತೇವೆ. ಉದಾಹರಣೆ ಭಾರತ, ಬ್ರೆಜಿಲ್, ಅದೇ ರೀತಿ
ಯಾವುದು ಇಟಲಿ ಮುಂತಾದಂತಹ ರಾಷ್ಟ್ರಗಳು ಈ ಯಾವುದಕ್ಕೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಉದಾಹರಣೆಯಾಗಿದೆ. ಇಂತಹ ರಾಷ್ಟ್ರಗಳಲ್ಲಿ ಸರ್ಕಾರದ ಕೆಲಸ ಏನು, ಸರ್ಕಾರದ ಪಾತ್ರ ಏನು ಮತ್ತು ಖಾಸಗಿ ವಲಯದ ಕುಟುಂಬ ವಲಯದ ಪಾತ್ರ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಇಲ್ಲಿ ಸರ್ಕಾರದ ಪಾತ್ರ ಏನಪ್ಪಾ ಅಂತಂದ್ರೆ, ಸರ್ಕಾರದ ಕೆಲಸ ಏನು, ಸರ್ಕಾರದ ಪಾತ್ರ ಈ ಅಭಿವೃದ್ಧಿ ಮತ್ತು ಅಭಿವೃದ್ಧಿಶೀಲ ದೇಶಗಳಲ್ಲಿ ಸರ್ಕಾರ ಅನೇಕ ರೀತಿಯಾದಂತಹ ಕಾರ್ಯಗಳನ್ನು ಮಾಡುತ್ತೆ. ಅವುಗಳಲ್ಲಿ ಮುಖ್ಯವಾಗಿ ಶಾಸನಗಳನ್ನು ರೂಪಿಸುವುದು, ಶಾಸನಗಳನ್ನು ರೂಪಿಸುವುದು ಅಂದ್ರೆ ಸರ್ಕಾರವು ದೇಶಗಳಲ್ಲಿ ಶಾಸನಗಳನ್ನು ರೂಪಣೆ ಮಾಡ್ತಂದ್ರೆ ಕಾನೂನುಗಳನ್ನು ರೂಪಿಸುವುದು ದೇಶದ ಆರ್ಥಿಕ ಅಭಿವೃದ್ಧಿಗಾಗಿ ಸರ್ಕಾರದ ಒಂದು ಕಾರ್ಯ ಆಗಿರುತ್ತೆ. ಎರಡನೇದಾಗಿ ನ್ಯಾಯ ತೀರ್ಮಾನ ಮಾಡುವುದು. ನ್ಯಾಯ ತೀರ್ಮಾನ ಮಾಡುವುದು ಕೋರ್ಟಿನ ಕೆಲಸ, ನ್ಯಾಯಾಲಯದ ಕೆಲಸ. ಆದರೆ ಇಲ್ಲಿ ಸರ್ಕಾರ ಜನರಿಗೆ ಸಮಾನತೆ, ಜನರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಕಾರ್ಯವನ್ನು ಮಾಡಬೇಕಾಗುತ್ತದೆ. ನೆಕ್ಸ್ಟ್ ಮೂರನೇದಾಗಿ ಸರ್ಕಾರ ತೆರಿಗೆಗಳನ್ನು ವಿಧಿಸಿ ಆದಾಯವನ್ನು ಸಂಗ್ರಹಣೆ ಮಾಡುತ್ತದೆ. ತೆರಿಗೆಯನ್ನು ವಿಧಿಸಿ ಆದಾಯವನ್ನು ಏನ್ ಮಾಡುತ್ತೆ, ಸಂಗ್ರಹಣೆ ಮಾಡುತ್ತೆ ಸರ್ಕಾರ. ಅಂದ್ರೆ ಜನರ ಆದಾಯ ಸಂಪತ್ತಿನ ಮೇಲೆ ತೆರಿಗೆಯನ್ನು ವಿಧಿಸುತ್ತೆ, ಅಂದ್ರೆ ಪ್ರತ್ಯಕ್ಷ ತೆರಿಗೆಯನ್ನು. ದೇಶದಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸುತ್ತೆ ಪರೋಕ್ಷ ತೆರಿಗೆಯನ್ನು. ವಿದೇಶದಿಂದ ಆಮದಾಗುವ ಸರಕುಗಳ ಮೇಲೆ ತೆರಿಗೆಯನ್ನು ವಿಧಿಸುತ್ತೆ. ದೇಶದಿಂದ ಬೇರೆ ದೇಶಕ್ಕೆ ರಫ್ತಾಗುವ ವಸ್ತುಗಳ ಮೇಲೆ ತೆರಿಗೆಯನ್ನು ವಿಧಿಸುತ್ತೆ. ಹೀಗೆ ಸರ್ಕಾರವು ವಿವಿಧ ರೀತಿಯಲ್ಲಿ ತೆರಿಗೆಯನ್ನು ವಿಧಿಸಿ ಆದಾಯಗಳನ್ನು ಸಂಗ್ರಹಣೆ ಮಾಡುತ್ತೆ. ಇದರ ಜೊತೆಗೆ ಸರ್ಕಾರ ಸಾರ್ವಜನಿಕ ಮೂಲ ಸೌಕರ್ಯಗಳ ಸಾರ್ವಜನಿಕ ಮೂಲ ಸೌಕರ್ಯಗಳಾದ ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಶಕ್ತಿ ಇತ್ಯಾದಿ ಮೂಲ ಸೌಲಭ್ಯಗಳನ್ನು ಸರ್ಕಾರ ಜನರಿಗೆ ಒದಗಿಸುತ್ತದೆ. ಇವುಗಳನ್ನು ಜನರಿಗೆ ಒದಗಿಸುವುದರ ಮೂಲಕ ಸಾಮಾಜಿಕ ಕಲ್ಯಾಣ ಮತ್ತು ಸಾಮಾಜಿಕ ಯೋಗಕ್ಷೇಮವನ್ನು ಹೆಚ್ಚು ಮಾಡುವುದರಲ್ಲಿ ಸರ್ಕಾರದ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಇದರ ಜೊತೆಗೆ ಉತ್ಪಾದನಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು, ಉತ್ಪಾದನಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು. ನೋಡ್ರಿ, ಸರ್ಕಾರ ವಿವಿಧ ರೀತಿಯಾದಂತಹ ಉತ್ಪಾದನಾ ಚಟುವಟಿಕೆಗಳಲ್ಲಿ ಯಾವ ರೀತಿ ಪಾಲ್ಗೊಳ್ಳುತ್ತೆ, ಅನೇಕ ರೀತಿಯಾದ ಸರಕು ಮತ್ತು ಸೇವೆಗಳಿಗೆ ಸಹಾಯಧನವನ್ನು ನೀಡುತ್ತೆ, ಸಬ್ಸಿಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತೆ. ಆ ಮೂಲಕ ದೇಶದಲ್ಲಿ ಉತ್ಪಾದನೆಯಾಗುವ ಸರಕುಗಳಿಗೆ ಪ್ರೋತ್ಸಾಹವನ್ನು ಸರ್ಕಾರ ಮಾಡುತ್ತೆ. ಇದರ ಜೊತೆಗೆ ವಿವಿಧ ರೀತಿಯಾದಂತಹ ಆರ್ಥಿಕ ಚಟುವಟಿಕೆಗಳನ್ನು ನಿರ್ದೇಶನ ಮಾಡುತ್ತೆ. ಆರ್ಥಿಕ ಚಟುವಟಿಕೆಗಳಿಗೆ ನಿರ್ದೇಶನ, ಅದೇ ರೀತಿ ದೇಶದ ರಕ್ಷಣೆ ಮಾಡುತ್ತೆ. ಬೇರೆ ದೇಶಗಳಿಂದ ನಮ್ಮ ದೇಶವನ್ನು ರಕ್ಷಣೆ ಮಾಡುತ್ತೆ ಸರ್ಕಾರ. ಹಲವಾರು ನಿರ್ಧಾರಗಳನ್ನು ಕೈಗೊಳ್ಳುತ್ತೆ. ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಳ್ಳುತ್ತೆ. ವ್ಯಾಪಾರ ಒಪ್ಪಂದಗಳು, ಹೌದಾ, ಜಗತ್ತಿನ ಇತರೆ ದೇಶಗಳಿಂದ ವ್ಯಾಪಾರ ಒಪ್ಪಂದಗಳು, ಇವು ದೇಶಗಳಲ್ಲಿ ಸರ್ಕಾರದ ಒಂದು ಕಾರ್ಯ. ನೋಡ್ರಿ, ಆರ್ಥಿಕ ಚಟುವಟಿಕೆಗಳಿಗೆ ನಿರ್ದೇಶನ ಅಂದ್ರೆ ಕೃಷಿ, ಕೈಗಾರಿಕೆ, ವ್ಯಾಪಾರ, ವಾಣಿಜ್ಯ, ವಿಜ್ಞಾನ ಮತ್ತು ತಂತ್ರಜ್ಞಾನ,
ಸಂಶೋಧನೆ ಮತ್ತು ಆವಿಷ್ಕಾರ ಮುಂತಾದಂತಹ ಕಾರ್ಯಚಟುವಟಿಕೆಗಳಲ್ಲಿ ಸರ್ಕಾರವು ಅನೇಕ ರೀತಿಯಾದಂತಹ ಸಂಶೋಧನೆಗಳನ್ನು ಮಾಡುವಂಥದ್ದು, ಅನೇಕ ರೀತಿಯಾದಂತಹ ಚಟುವಟಿಕೆಗಳನ್ನು ಜನರಿಗೆ ಒದಗಿಸುವಂತಹ ಕಾರ್ಯವನ್ನು ಮಾಡುತ್ತೆ. ಇದು ಅಭಿವೃದ್ಧಿ ಮತ್ತು ಅಭಿವೃದ್ಧಿಶೀಲ ದೇಶಗಳಲ್ಲಿ ಸರ್ಕಾರಿ ವಲಯದ ಪಾತ್ರ. ನೆಕ್ಸ್ಟ್ ನಾನೀಗ ಕುಟುಂಬ ವಲಯದ ಪಾತ್ರದ ಬಗ್ಗೆ ನಿಮಗೆ ಹೇಳ್ತೀನಿ. ಕುಟುಂಬ ವಲಯದ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕ್ವಶನ್ ಒಂದೇ. ಈಗ ಸರ್ಕಾರಿ ವಲಯದ ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಕುಟುಂಬ ವಲಯದ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಕುಟುಂಬ ವಲಯ ನೋಡ್ರಿ, ಕುಟುಂಬ ವಲಯ ಅಂತ ಹೇಳಿದ್ರೆ ಇಲ್ಲಿ ಸ್ವಂತ ಅನುಭೋಗಕ್ಕೆ ಸಂಬಂಧಿಸಿದ ತೀರ್ಮಾನಗಳನ್ನು ಕೈಗೊಳ್ಳುವ ವ್ಯಕ್ತಿ ಅಥವಾ ವ್ಯಕ್ತಿಗಳ ಸಮೂಹವನ್ನು ಕುಟುಂಬ ವಲಯ ಅಂತ ಹೇಳಿ ಅಂದ್ರೆ ಸ್ವಂತ ಅನುಭೋಗಕ್ಕಾಗಿ ತೀರ್ಮಾನಗಳನ್ನು ಕೈಗೊಳ್ಳುವ ವ್ಯಕ್ತಿ ಅಥವಾ ವ್ಯಕ್ತಿಗಳ ಸಮೂಹವನ್ನು ನಾವೇನಂತ ಕರಿತೀವಿ, ಕುಟುಂಬ ವಲಯ. ಕುಟುಂಬ ವಲಯ ಅಂತ. ಹಾಗಾದ್ರೆ ಈ ಕುಟುಂಬ ವಲಯದ ಪಾತ್ರ ಏನು ಅನ್ನೋದನ್ನು ನಾವು ನೋಡೋಣ. ಈ ಕುಟುಂಬ ವಲಯದ ಪಾತ್ರ ಏನು ದೇಶದ ಆರ್ಥಿಕ ಚಟುವಟಿಕೆಗಳಲ್ಲಿ ಪ್ರಮುಖವಾಗಿ ಅನುಭೋಗಕ್ಕೆ ಸಂಬಂಧಿಸಿದ ತೀರ್ಮಾನಗಳನ್ನು ಕೈಗೊಳ್ಳುತ್ತದೆ. ಅನುಭೋಗಕ್ಕೆ ಸಂಬಂಧಿಸಿದ ತೀರ್ಮಾನಗಳನ್ನು ಕೈಗೊಳ್ಳುವುದು. ನೋಡ್ರಿ, ಎಷ್ಟು ವಸ್ತುಗಳನ್ನು ಅನುಭೋಗ ಮಾಡಬೇಕು ಅಂದ್ರೆ ಕೊಂಡುಕೊಳ್ಳಬೇಕು, ಎಷ್ಟು ವಸ್ತುಗಳನ್ನು ಕೊಂಡುಕೊಳ್ಳಬಾರದು, ಯಾವಾಗ ಕೊಂಡುಕೊಳ್ಬೇಕು ಮುಂತಾದ ತೀರ್ಮಾನಗಳನ್ನು ಕೈಗೊಳ್ಳುವಂತದ್ದು ಈ ಕುಟುಂಬ ವಲಯದ ಪಾತ್ರ ಆಗಿದೆ. ಸಾಮಾನ್ಯವಾಗಿ ಈ ಕುಟುಂಬಗಳು ಅವುಗಳ ಆದಾಯದ ಆಧಾರದ ಮೇಲೆ ವಸ್ತುಗಳನ್ನು ಕೊಳ್ಳುವ ಕ್ರಿಯೆ ಅಥವಾ ಅನುಭೋಗದ ಕ್ರಿಯೆ ಅನ್ನುವಂಥದ್ದು ನಡೆಯುತ್ತೆ. ಎರಡನೇದಾಗಿ ಈ ಕುಟುಂಬಗಳು ಉಳಿತಾಯವನ್ನು ಮಾಡುತ್ತವೆ. ಕುಟುಂಬದ ಪಾತ್ರ ಏನಪ್ಪಾ ಅಂತ ಹೇಳಿದ್ರೆ, ಕುಟುಂಬದಲ್ಲಿರುವಂತಹ ಜನರು ತಾವು ಅನುಭೋಗಕ್ಕೆ ಖರ್ಚು ಮಾಡಿ ಉಳಿದಂತಹ ಹಣವನ್ನು ಉಳಿತಾಯ ಮಾಡ್ತಾರೆ. ಉದ್ಯಮ ವಲಯ ಏನ್ ಮಾಡುತ್ತೆ, ಬಂದಂತಹ ಆದಾಯದಲ್ಲಿ ಭೂಮಿಗೆ ಗೇಣಿ, ಶ್ರಮಕ್ಕೆ ಕೂಲಿ, ಬಂಡವಾಳಕ್ಕೆ ಬಡ್ಡಿಯನ್ನು ಕೊಟ್ಟು ಲಾಭವನ್ನು ಬೇರೆ ಉತ್ಪಾದನೆ ವಿಸ್ತರಣೆ, ಕೈಗಾರಿಕೆ ಮಾಡಿ ಇವರ ಆ ರೀತಿ ಅಲ್ಲ. ಗಳಿಸಿದ ಆದಾಯವನ್ನು ಅನುಭವ ಖರ್ಚು ಮಾಡ್ತಾರೆ, ಉಳಿದ ಹಣವನ್ನು ಏನ್ ಮಾಡ್ತಾರೆ, ಉಳಿತಾಯ ಮಾಡ್ತಾರೆ. ಜೊತೆಗೆ ಈ ಕುಟುಂಬಗಳು ತೆರಿಗೆಗಳನ್ನು ಪಾವತಿ ಮಾಡುತ್ತಾರೆ. ಅಂದ್ರೆ ಈ ಕುಟುಂಬಗಳು ಸರ್ಕಾರ ವಿಧಿಸಿದಂತಹ ತೆರಿಗೆಯನ್ನು ಜನರ ಆದಾಯದ ಮೇಲೆ, ಜನರ ಸಂಪತ್ತಿನ ಮೇಲೆ ಸರ್ಕಾರವು ತೆರಿಗೆಯನ್ನು ವಿಧಿಸಿದ ಆ ತೆರಿಗೆಯನ್ನು ಈ ಕುಟುಂಬದಲ್ಲಿರುವಂತಹ ಜನರು ಪಾವತಿ ಮಾಡುತ್ತಾರೆ. ಇದರ ಜೊತೆಗೆ ಇಲ್ಲಿ ಉತ್ಪಾದನಾಂಗಗಳನ್ನು ಉದ್ಯಮ ವಲಯಕ್ಕೆ ಪೂರೈಸುತ್ತವೆ. ಉತ್ಪಾದನಾಂಗಗಳನ್ನು ಉದ್ಯಮ ವಲಯಕ್ಕೆ ಪೂರೈಕೆ ಮಾಡುತ್ತದೆ. ಇದು ಉತ್ಪಾದನಾಂಗಗಳೇ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಇವುಗಳನ್ನು ಉದ್ಯಮಕ್ಕೆ ಬೇಕಾದಂತೆ ಕುಟುಂಬ ವಲಯ ಪೂರೈಕೆ ಮಾಡುತ್ತೆ. ಅದೇ ರೀತಿ
ಈ ಉತ್ಪಾದನಾಗಳನ್ನು ಪೂರೈಕೆ ಮಾಡಿದ ಪ್ರತಿಫಲವಾಗಿ ಗೇಣಿಯನ್ನು ಪಡಿತವೆ, ಕೂಲಿಯನ್ನು ಪಡಿತವೆ, ಬಡ್ಡಿಯನ್ನು ಪಡಿತವೆ ಮತ್ತು ಲಾಭವನ್ನು ಪಡಿತವೆ. ಯಾವುವು? ಕುಟುಂಬ ವಲಯದಲ್ಲಿರುವಂತಹ ಜನರು. ಇದ್ರ ಜೊತೆಗೆ ಇವರು ಕುಟುಂಬದಲ್ಲಿರುವಂತಹ ಜನರು ಉದ್ಯಮಗಳ ಮಾಲೀಕರಾಗಿದ್ದು ಲಾಭಗಳನ್ನು ಪಡಿತಾರೆ. ಲಾಭಗಳನ್ನು ಪಡೆಯುವುದು, ಉದ್ಯಮಕ್ಕೆ ಬೇಕಾದಂತಹ ಲಾಭಗಳನ್ನು ಪಡೆಯುವಂತಹ ಕಾರ್ಯ ಮಾಡುತ್ತೆ. ಕುಟುಂಬ ವಲಯದಿಂದ ಉದ್ಯಮ ವಲಯಗಳಿಗೆ ಸರಕುಗಳಿಗೆ ಬೇಡಿಕೆ ಅನ್ನೋದು ಬರುತ್ತೆ. ಕುಟುಂಬ ವಲಯದಿಂದ ಉದ್ಯಮ ವಲಯದ ಸರಕುಗಳಿಗೆ ಬೇಡಿಕೆ ಬರುತ್ತದೆ. ಅಂದ್ರೆ ಕುಟುಂಬದಲ್ಲಿರುವಂತಹ ಜನರು ಉದ್ಯಮ ವಲಯದಿಂದ ಸರಕುಗಳನ್ನು ಕೊಂಡುಕೊಳ್ತಾರೆ. ಅದನ್ನೇ ನಾವು ಇದಕ್ಕೆ ಏನಂತ ಹೇಳ್ತೀವಿ? ಬೇಡಿಕೆ ಬರುತ್ತದೆ ಅಂತ ಹೇಳ್ತೀವಿ. ಕೊನೆಯದಾಗಿ ಇವರು ಸರ್ಕಾರದ ಕುಟುಂಬದಲ್ಲಿರುವಂತಹ ಜನರು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಉದ್ಯೋಗದಲ್ಲಿರುತ್ತಾರೆ. ಅಂದ್ರೆ ಈ ಸರ್ಕಾರದಲ್ಲಿರುವಂತಹ ವಿವಿಧ ಉದ್ಯೋಗಾವಕಾಶಗಳ ಇಲಾಖೆಗಳಲ್ಲಿ ಕುಟುಂಬದಲ್ಲಿರುವಂತಹ ಜನರು ಉದ್ಯೋಗಾವಕಾಶಗಳನ್ನು ಮಾಡ್ತಾರೆ. ಇಷ್ಟು ಕುಟುಂಬ ವಲಯದ ಪಾತ್ರ. ನಾನು ಹಿಂದೆ ಹೇಳಿದ್ರೆ ಸರ್ಕಾರಿ ವಲಯದ ಪಾತ್ರ. ಇವೆರಡು 4 ಮಾರ್ಕ್ಸ್ ಕ್ವಶನ್ ನಾನು ಹಿಂದೆ ಹೇಳಿದ್ದಲ್ಲ. ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಕಾರ್ಯವೈಖರಿ ಮತ್ತು ಅಭಿವೃದ್ಧಿಶೀಲ ದೇಶಗಳಲ್ಲಿ ಸರ್ಕಾರಿ ಮತ್ತು ಕುಟುಂಬ ವಲಯದ ಪಾತ್ರ ಎರಡನ್ನೂ 4 ಮಾರ್ಕ್ಸ್ ಕ್ವಶನ್. ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಯಿತು. ಮುಂದಿನ ತರಗತಿಯಲ್ಲಿ ನಾನು ಸಮಗ್ರ ಅರ್ಥಶಾಸ್ತ್ರದಲ್ಲಿ 2ನೇ ಅಧ್ಯಾಯವಾದಂತಹ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ ಈ ಒಂದು ಚಾಪ್ಟರ್ ಬಗ್ಗೆ ನಿಮಗೆ ಹೇಳ್ತೀನಿ. ಧನ್ಯವಾದಗಳು.